ಈಗ ನಾವು ಕಲಬುರಗಿ ವಿಭಾಗಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡೋಣ. ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಕಲಬುರಗಿ ವಿಭಾಗದ ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಪ್ರಶ್ನೆ ಇದೆ. ಅದಕ್ಕೆ ಸಂವಿಧಾನದೊಳಗಡೆ ಕಲಬುರಗಿ ವಿಭಾಗಕ್ಕೆ ಅಥವಾ ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಕಲಬುರಗಿ ವಿಭಾಗದ ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಬಂದಾಗ 371J ಅಂತಕ್ಕಂತಹ ವಿಧಿಯೊಳಗೆ ಸಂವಿಧಾನದ ಅನುಚ್ಛೇದದಲ್ಲಿ ಕಲಬುರಗಿ ವಿಭಾಗದ ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಡಲಾಗಿದೆ. ಒಟ್ಟು ಇದರೊಳಗಡೆ 7 ಜಿಲ್ಲೆಗಳು ಕಂಡುಬರ್ತವೆ. ಎಷ್ಟು ಜಿಲ್ಲೆಗಳು ಕಂಡುಬರ್ತವೆ ಅಂತಂದ್ರೆ ಕಲಬುರಗಿ ವಿಭಾಗದೊಳಗೆ 7 ಜಿಲ್ಲೆಗಳು ಕಂಡುಬರ್ತಿದ್ದಾವೆ. ಎಷ್ಟನೇ ವಿಧಿ ಅಂತಂದರೆ 371J ಅಂತಕ್ಕಂತಹ ವಿಧಿಯೊಳಗೆ ಸಂವಿಧಾನದ ವಿಧಿಯೊಳಗೆ ಸ್ಥಾನಮಾನವನ್ನು ಕಲ್ಪಿಸಲಾಗಿದೆ. ನಿಜಾಮ್ ಸಂಸ್ಥಾನವು ಯಾವ ವರ್ಷದಂದು ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಂಡಿತ್ತು ಅಂತಕ್ಕಂಥದ್ದಿದೆ. 1948 ಸೆಪ್ಟೆಂಬರ್ 17ರಂದು ಹೈದರಾಬಾದ್ನ ನಿಜಾಮ್ ಸಂಸ್ಥಾನವು ಕೂಡ ನಮ್ಮ ಭಾರತ ಗಣರಾಜ್ಯದೊಳಗೆ ಏನಾಯ್ತಪ್ಪ ಅಂತಂದ್ರೆ ವಿಲೀನವಾಯಿತು. ಬಳ್ಳಾರಿ ಜಿಲ್ಲೆಯಲ್ಲಿನ ಹಂಪಿಯು ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅಂತಕ್ಕಂಥದ್ದು ಕೇಳ್ತಾರೆ. ಈ ಬಳ್ಳಾರಿ ಜಿಲ್ಲೆ ಅಂತಕ್ಕಂಥದ್ದು ಏನಂತಂದ್ರೆ ಕಲಬುರಗಿ ವಿಭಾಗದೊಳಗಡೆ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆ. ಇಲ್ಲಿ ಹಂಪಿ ಯಾವ ಸಾಮ್ರಾಜ್ಯದ ರಾಜಧಾನಿ ಅಂತ ಇದೆ. ಹಂಪಿ ಯಾವ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತಪ್ಪ ಅಂತಂದ್ರೆ ಅದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಾಗಾದರೆ ಅದು ಬಳ್ಳಾರಿ ಜಿಲ್ಲೆಯ ಹಂಪಿಯು ಯಾವ ಸಾಮ್ರಾಜ್ಯದ ರಾಜಧಾನಿ ಅಂತ ಬಂದಾಗ ಅದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್, ವಿಜಯನಗರ ಮತ್ತು ಬಹುಮನಿ ಅರಸು ಮನೆತನಗಳ ಪತನದ ನಂತರ ಆಡಳಿತ ನಡೆಸಿದ ಎರಡು ಪಾಳೆಪಟ್ಟು ಮನೆತನಗಳ ಹೆಸರು ಅಂತ ಬಂದಾಗ ಒಂದು ಹರಪ್ಪನಹಳ್ಳಿ, ಆಮೇಲೆ ಸುರಪುರ, ಸಂಡೂರು ಅಂತಕ್ಕಂಥದ್ದು ಕೂಡ. ಇವು ಏನಂತಂದ್ರೆ ವಿಜಯನಗರ ಮತ್ತು ಬಹುಮನಿ ಅರಸು ಮನೆತನಗಳ ಅಧೀನದೊಳಗೆ ಅಥವಾ ಅವರು ಪತನವಾದ ನಂತರ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥ ಪಾಳೆಪಟ್ಟುಗಳು ಅಂತ ಬಂದಾಗ ಸುರಪುರದು, ಆಮೇಲೆ ಸಂಡೂರು, ಆಮೇಲೆ ಹರಪ್ಪನಹಳ್ಳಿ ಅಂತಕ್ಕಂಥದ್ದು. ಬಳ್ಳಾರಿ ಜಿಲ್ಲೆಯು ಡ್ಯಾಶ್ ಎಂಬ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅಂತ ಬಂದಾಗ ಹಂಪೆ ಅಂತಕ್ಕಂಥದ್ದು ಈ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅಂತಕ್ಕಂಥದ್ದು. ನೋಡಿ, ಮೊದಲು ಹಂಪಿ ಅಂತಕ್ಕಂಥದ್ದು ಬಳ್ಳಾರಿ ಜಿಲ್ಲೆ ಒಳಗಿತ್ತು. ಆದರೆ ಪ್ರಸ್ತುತ ಅಂತಕ್ಕಂಥದ್ದು ಯಾವ ಜಿಲ್ಲೆ ಒಳಗೈತೆ ಅಂತಂದ್ರೆ ಈ ವಿಜಯನಗರ ಜಿಲ್ಲೆ ಒಳಗಿದೆ. ಪ್ರಸ್ತುತ ವಿಜಯನಗರ ಜಿಲ್ಲೆ ಒಳಗೆ ಹಂಪಿ ಕಂಡು ಬರ್ತೈತಿ. ಕಲಬುರಗಿ ವಿಭಾಗದ ಜಿಲ್ಲೆಗಳಿಗೆ ಡ್ಯಾಶ್ರಲ್ಲಿ ಸ್ವಾತಂತ್ರ್ಯವನ್ನು ದೊರಕಲಾಯಿತು ಅಂದ್ರೆ 1948ರೊಳಗೆ ಕಲಬುರಗಿ ವಿಭಾಗಕ್ಕೆ ಅಥವಾ ಕಲಬುರಗಿ ವಿಭಾಗದ ಜಿಲ್ಲೆಗಳಿಗೆ ಸ್ವಾತಂತ್ರ್ಯವು ದೊರೆಯಿತು ಅಂತಕ್ಕಂಥದ್ದು. ಕಲಬುರಗಿ ವಿಭಾಗದ 2 ಪ್ರಮುಖ ನದಿಗಳು ಯಾವ್ಯಾವು ಅಂತ ಬಂದಾಗ ಕಲಬುರಗಿ ವಿಭಾಗದ 2 ಪ್ರಮುಖ ನದಿಗಳು ಯಾವಂದ್ರೆ ಒಂದು ಭೀಮಾ ನದಿ, ಆಮೇಲೆ ಭೀಮಾ ನದಿ, ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿ ಅಂತಕ್ಕಂಥವು ಈ ಕಲಬುರಗಿ ವಿಭಾಗದ ಪ್ರಮುಖವಾಗಿರ್ತಕ್ಕಂಥ ನದಿಗಳು ಅಂತಕ್ಕಂಥದ್ದು. ಬೀದರ್ ಜಿಲ್ಲೆಯಲ್ಲಿನ ಒಂದು ಆಣೆಕಟ್ಟೆ ಹೆಸರನ್ನು ಬರೆಯಿರಿ ಅಂತಕ್ಕಂಥದ್ದಿದೆ. ಅದು ಕಾರಂಜ ಅಂತಕ್ಕಂಥ ಆಣೆಕಟ್ಟು ಅಂತಕ್ಕಂಥದ್ದು. ಇನ್ನು ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳಿಗೆ ನೀರಾವರಿಯನ್ನು ಒದಗಿಸುತ್ತಿರುವಂತಹ ಆಣೆಕಟ್ಟಿನ ಹೆಸರೇನು ಅಂತ ಬಂದಾಗ ಅದು ತುಂಗಭದ್ರಾ ಆಣೆಕಟ್ಟು ಅಂತಕ್ಕಂಥದ್ದು. ತುಂಗಭದ್ರಾ ಆಣೆಕಟ್ಟು ಅಂತಕ್ಕಂಥದ್ದು ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಏನು ಮಾಡುತ್ತಪ್ಪ ಅಂತಂದ್ರೆ ನೀರಾವರಿ ವ್ಯವಸ್ಥೆಯನ್ನು ಒದಗಿಸುವಂಥದ್ದು ಒಂದು ತುಂಗಭದ್ರಾ ಆಣೆಕಟ್ಟು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು, ಕಲಬುರಗಿ ವಿಭಾಗದ ಪ್ರಮುಖ ಉದ್ದಿಮೆಗಳನ್ನು ಹೆಸರಿಸಿ ಅಂತ ಕ್ವಶನ್ ಇದೆ. ಈ ಕಲಬುರಗಿ ವಿಭಾಗದ ಪ್ರಮುಖ ಉದ್ದಿಮೆಗಳು ಅಂತ ಬಂದಾಗ ಒಂದು ಕಬ್ಬಿಣ ಮತ್ತು ಉಕ್ಕು, ಸಕ್ಕರೆ ಮತ್ತು ಸಿಮೆಂಟು, ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳು ಇವೆಲ್ಲವೂ ಕೂಡ ಕಲಬುರಗಿ ವಿಭಾಗದೊಳಗಡೆ ಇರತಕ್ಕಂಥ ಪ್ರಮುಖ ಉದ್ದಿಮೆಗಳು ಅಂತಕ್ಕಂಥದ್ದು. ಕಲಬುರಗಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಬೃಹತ್ ಕಬ್ಬಿಣದ ಅದಿರು ನಿಕ್ಷೇಪಗಳಿದ್ದಾವೆ ಅಂತಂದ್ರೆ ಒಂದು ಬಳ್ಳಾರಿ ಮತ್ತು ಕೊಪ್ಪಳ ಅಂತಕ್ಕಂಥ ಜಿಲ್ಲೆ ಒಳಗೆ ಬೃಹತ್ ಕಬ್ಬಿಣದ ಅದಿರು ನಿಕ್ಷೇಪಗಳಿದ್ದಾವೆ. ಕಲಬುರಗಿಯಲ್ಲಿರುವ ದರ್ಗಾದ ಹೆಸರೇನು ಅಂತ ಬಂದಾಗ ಅದು ಖ್ವಾಜಾ ಬಂದೇ ನವಾಜ್ ದರ್ಗಾ ಅಂತಕ್ಕಂಥದ್ದು. ಈ ಖ್ವಾಜಾ ಬಂದೇ ನವಾಜ್ ದರ್ಗಾ ಎಲ್ಲಿ ಐತಿ ಅಂತ ಕೇಳಿದ್ರೆ ಅದು ಕಲಬುರಗಿಯಲ್ಲಿದೆ. ಅಥವಾ ಕಲಬುರಗಿಯಲ್ಲಿ ಇರ್ತಕ್ಕಂತಹ ದರ್ಗಾದ ಹೆಸರೇನಂತ ಬಂದಾಗ ಖ್ವಾಜಾ ಬಂದೇ ನವಾಜ್ ದರ್ಗಾ ಅಂತಕ್ಕಂಥದ್ದು. ಕಲಬುರಗಿ ಜಿಲ್ಲೆಯ ಪ್ರಮುಖ ಉದ್ದಿಮೆ ಯಾವುದು ಅಂತ ಕೇಳಿದೊಳಗೆ ಬೃಹತ್ ಸಿಮೆಂಟ್ ಕಾರ್ಖಾನೆ ಅಂತಕ್ಕಂಥದ್ದು. ಕಲಬುರಗಿ ಜಿಲ್ಲೆಯ ಪ್ರಮುಖ ಉದ್ದಿಮೆ ಯಾವುದು ಅಂತ ಬಂದಾಗ ಬೃಹತ್ ಸಿಮೆಂಟ್ ಕಾರ್ಖಾನೆ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಕಲಬುರಗಿ ಜಿಲ್ಲೆ ಒಳಗಡೆ ಇರ್ತಕ್ಕಂಥ ಪ್ರಮುಖ ಉದ್ದಿಮೆ ಅಂತಕ್ಕಂಥದ್ದು ಸ್ನೇಹಿತರೆ.
ಕಲಬುರಗಿ ವಿಭಾಗದ ಡ್ಯಾಶ್ ಎಂಬಲ್ಲಿ ಚಿನ್ನದ ಗಣಿ ಇದೆ ಅಂತ ಬಂದಾಗ ಕಲಬುರಗಿ ವಿಭಾಗದೊಳಗೆ ಯಾವ ಜಿಲ್ಲೆಯೊಳಗೆ ಚಿನ್ನದ ಗಣಿ ಇದೆ ಅಂತಂದ್ರೆ ಅದು ರಾಯಚೂರಿನ ಹಟ್ಟಿ ಅಂತಕ್ಕಂಥದ್ದು ಸ್ಥಳದೊಳಗೆ ಚಿನ್ನದ ಗಣಿ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಡ್ಯಾಶ್ ವನ್ಯಮೃಗಧಾಮ ಇದೆ ಅಂತಂದ ಬಂದಾಗ ಅದು ದರೋಜಿ ವನ್ಯಧಾಮ ಅಥವಾ ದರೋಜಿ ಕರಡಿ ವನ್ಯಜೀವಿ ಧಾಮ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕಲಬುರಗಿ ವಿಭಾಗದಲ್ಲಿ ಪ್ರಾಚೀನ ಕಾಲದಲ್ಲಿ ರಚಿತವಾಗಿರ್ತಕ್ಕಂಥ 2 ಕಾವ್ಯಗಳು ಯಾವ್ಯಾವು ಅಂತ ಬಂದಾಗ ಒಂದು ಕವಿರಾಜ ಮಾರ್ಗ, ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥವು. ವಚನ ಚಳುವಳಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ಬಂದಾಗ ಅಥವಾ ವಚನ ಚಳುವಳಿ ಒಳಗಡೆ ಬರ್ತಕ್ಕಂಥ ಪ್ರಮುಖ ವಚನಕಾರರು ಅಂತ ಬಂದಾಗ ದಾಸ ಸಾಹಿತ್ಯದಲ್ಲಿ ಅದು ವಚನಕಾರರು ಅಂತ ಬಂದಾಗ ಬಸವಣ್ಣ, ಅಕ್ಕಮಹಾದೇವಿ, ಜೇಡರ, ದಾಸಿಮಯ್ಯ ಅಂತಕ್ಕಂಥವ್ರು ಇವರೆಲ್ಲರೂ ಕೂಡ ಏನಂತಾನ ಪ್ರಮುಖ ವಚನಕಾರರು ಅಂತಕ್ಕಂಥದ್ದು. ದಾಸ ಸಾಹಿತ್ಯದಲ್ಲಿ ಸಾಧನೆ ಮಾಡಿದ 2 ದಾಸ ಶ್ರೇಷ್ಠರನ್ನು ಬರೆಯಿರಿ ಅಂತ ಬಂದಾಗ ಪುರಂದರದಾಸರು ಮತ್ತು ಕನಕದಾಸರು ಅಂತಕ್ಕಂಥವ್ರು. ಇವರು ದಾಸ ಸಾಹಿತ್ಯದಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಅಥವಾ ಶ್ರೇಷ್ಠ ದಾಸ ಸಾಹಿತ್ಯವನ್ನು ಬರೆದಂಥವ್ರು ಯಾರಪ್ಪ ಅಂತಂದ್ರೆ ಪುರಂದರದಾಸರು ಮತ್ತು ಕನಕದಾಸರು ಅಂತಕ್ಕಂಥವ್ರು. ಕಲಬುರಗಿ ವಿಭಾಗದಲ್ಲಿ ಜನಪದ ಕುಣಿತಗಳನ್ನು ಹೆಸರಿಸಿ ಅಂತ ಕ್ವಶನ್ ಇದೆ. ಅಲ್ಲಿ ನಂದಿ ಕುಣಿತ ಅಂತಿದೆ, ಅಲಾವಿ ಕುಣಿತ ಅಂತಿದೆ, ಅಥವಾ ಚೌಡಮ್ಮ ಕುಣಿತ, ಲಂಬಾಣಿ ಕುಣಿತ, ಕೋಲಾಟ ಮತ್ತು ವೀರಗಾಸೆ ಕುಣಿತ ಅಂತಕ್ಕಂಥದ್ದಿದೆ. ಕಲಬುರಗಿ ವಿಭಾಗದ ರಾಯಚೂರು ಜಿಲ್ಲೆಯಲ್ಲಿರುವ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳ್ತಾರೆ. ಕಲಬುರಗಿ ವಿಭಾಗದ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯ ಯಾವುದಪ್ಪ ಅಂತಂದ್ರೆ ಅದು ಕೃಷಿ ವಿಶ್ವವಿದ್ಯಾಲಯದೊಳಗಿದೆ. ರಾಯಚೂರು ಜಿಲ್ಲೆಯೊಳಗೆ ಕೃಷಿ ವಿಶ್ವವಿದ್ಯಾಲಯ. ಬಳ್ಳಾರಿ ಜಿಲ್ಲೆಯಲ್ಲಿರುವ 2 ವಿಶ್ವವಿದ್ಯಾಲಯ ಅಂತ ಬಂದಾಗ ಕನ್ನಡ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಹಂಪಿ ಒಳಗಿದೆ. ವಿಜಯನಗರದೊಳಗಿರತಕ್ಕಂಥ ಶ್ರೀಕೃಷ್ಣ ದೇವರಾಯ ಮತ್ತು ವಿಶ್ವವಿದ್ಯಾಲಯ ಬಳ್ಳಾರಿ. ಕನ್ನಡ ವಿಶ್ವವಿದ್ಯಾಲಯವು ಯಾವ ಸ್ಥಳದಲ್ಲಿದೆ ಅಂತ ಬಂದಾಗ ಹಂಪಿಯಲ್ಲೋಗಿದೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಎಲ್ಲೈತಪ್ಪ ಅಂತ ಬಂದಾಗ ಅದು ಕಲಬುರಗಿ ಒಳಗಿದೆ. ಬಳ್ಳಾರಿ ಜಿಲ್ಲೆಯ ಹಂಪಿಯಲ್ಲಿರುವ ವಿಶ್ವವಿದ್ಯಾಲಯದ ಹೆಸರೇನು ಅಂತ ಕೇಳ್ತಾರೆ. ಅದು ಕನ್ನಡ ವಿಶ್ವವಿದ್ಯಾಲಯ ಅಥವಾ ಹಂಪಿ ವಿಶ್ವವಿದ್ಯಾಲಯ ಅಂತಲೂ ಕೂಡ ಕರೀತಾರೆ. ಹಂಪಿ ಒಳಗೈತೆ, ಬಟ್ ಅದು ಈಗ ಪ್ರಸ್ತುತ ವಿಜಯನಗರ ಜಿಲ್ಲೆ ಆಗಿರೋದ್ರಿಂದ ಅದು ನಾವು ಸ್ವಲ್ಪ ನೋಡ್ಕೋಬೇಕು. ಇನ್ನು ನೆಕ್ಸ್ಟ್ ಕಲಬುರಗಿ ವಿಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಮತ್ತೆರಡು ಚಳುವಳಿಗಳು ನಡೆದವು. ಅವು ಯಾವ್ಯಾವು ಅಂತ ಕೇಳ್ತಾರೆ. ಆಮೇಲೆ ಕಲಬುರಗಿ ವಿಭಾಗದೊಳಗೆ ಸ್ವಾತಂತ್ರ್ಯ ಹೋರಾಟನೂ ಕೂಡ ಇತ್ತು. ಆ ವಿಭಾಗದ ಸಂದರ್ಭದೊಳಗೆ ಮತ್ತೆ 2 ಚಳವಳಿಗಳು ಆರಂಭವಾಗಿದ್ದು, ಒಂದು ವಿಮೋಚನಾ ಚಳವಳಿ, ಇನ್ನೊಂದು ಕರ್ನಾಟಕ ಏಕೀಕರಣ ಚಳವಳಿ ಅಂತಕ್ಕಂಥದ್ದು. ನಿಜಾಮನ ಖಾಸಗಿ ಸೇನೆಯ ಹೆಸರೇನು ಅಂತ ಕರೀತಾರೆ. ಆ ನಿಜಾಮನ ಖಾಸಗಿ ಸೇನೆಯ ಹೆಸರು ಏನಂತಂದ್ರೆ ರಜಾಕರು ಅಂತಕ್ಕಂಥದ್ದು ಖಾಸಗಿ ಸೇನೆಯ, ಅಥವಾ ನಿಜಾಮನ ಖಾಸಗಿ ಸೇನೆಯ ಇರತಕ್ಕಂತಹ ಹೆಸರು ಏನಂತ ಕೇಳಿದ್ರೆ ಅದು ರಜಾಕರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಕಲಬುರಗಿ ವಿಭಾಗದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಭಾಗವಾಗಿ ಆರಂಭವಾದ 2 ರಾಷ್ಟ್ರೀಯ ವಿಶ್ವವಿದ್ಯಾಲಯಗಳು ಅಥವಾ ರಾಷ್ಟ್ರೀಯ ಶಾಲೆಗಳು ಅಂತ ಬಂದಾಗ ಒಂದು ನೂತನ ವಿಶ್ವವಿದ್ಯಾಲಯ ಕಲಬುರಗಿ, ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಚಿಂಚೋಳಿ ಅಂತಕ್ಕಂಥವು. ಹೈದರಾಬಾದ್ ಸಂಸ್ಥಾನದ ನಿಜಾಮರ ಸಂಸ್ಥಾನ ಯಾವ ದಿನಾಂಕದಂದು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತು ಅಂತಕ್ಕಂಥದ್ದಿದೆ. ಸೆಪ್ಟೆಂಬರ್ 17, 1948ರಂದು ಹೈದರಾಬಾದ್ ಸಂಸ್ಥಾನ ನಮ್ಮ ಭಾರತದ ಸಂಸ್ಥಾನಕ್ಕೆ ವಿಲೀನಗೊಂಡಿರ್ತಕ್ಕಂಥ ದಿನಾಂಕ ಅಂತಕ್ಕಂಥದ್ದು ಅಥವಾ ವರ್ಷ. ಕಲಬುರಗಿ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರು ಏನಂತ ಬಂದಾಗ ಶರಣ್ಗೌಡ ಇನಾಮದಾರ್ ಅಂತಕ್ಕಂಥವನು ಇವನು ಕಲಬುರಗಿ ವಿಭಾಗದ ಒಳಗಡೆ ಕಂಡು ಬರ್ತಕ್ಕಂಥ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ ಅಂತಕ್ಕಂಥವನು. ಕಲಬುರಗಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ ಅಂತ ಬಂದಾಗ ಇದು ಓಲ್ಡ್ ಎಡಿಷನ್ ಇದೆ. ಕಲಬುರಗಿ ವಿಭಾಗದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳಿದಾವೆ ಅಂತಂದ್ರೆ 7 ಜಿಲ್ಲೆಗಳಿದಾವೆ. ಎಷ್ಟು ಜಿಲ್ಲೆಗಳಿದಾವೆ? 7 ಜಿಲ್ಲೆಗಳಿದ್ದಾವೆ. ಅದು 6 ಅಂತಕ್ಕಂಥದ್ದು ಮೊದಲಿತ್ತು, ವಿಜಯನಗರ ಅಂತಕ್ಕಂಥದ್ದು ಈಗ ಇತ್ತೀಚೆಗೆ ಸೇರ್ಪಡೆ ಮಾಡಿದ ಮೇಲೆ 7 ಜಿಲ್ಲೆಗಳಾಗಿದ್ದಾವೆ. ಕಲಬುರಗಿ ಪ್ರದೇಶವನ್ನು ಪ್ರಾಚೀನ ಕಾಲದಲ್ಲಿ ಆಳಿದ 3 ರಾಜಮನೆತನಗಳ ಹೆಸರು ಅಂತ ಬಂದಾಗ ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಬಹುಮನಿ ಸುಲ್ತಾನರು ಅಂತಕ್ಕಂಥವ್ರು. ಇವರು ಕಲಬುರಗಿ ಪ್ರದೇಶವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಪ್ರಮುಖ ರಾಜಮನೆತನಗಳು. ಭಾರತದಲ್ಲಿ ಚಿನ್ನ ದೊರೆಯುವ ಸ್ಥಳ ರಾಯಚೂರು ಜಿಲ್ಲೆಯಲ್ಲಿದೆ. ಅದರ ಹೆಸರೇನು ಅಂತ ಬಂದಾಗ ಹಟ್ಟಿ ಚಿನ್ನದ ಗಣಿ ಅಂತಕ್ಕಂಥದ್ರ ಹೆಸರಾಗಿದೆ. ಕಲಬುರಗಿ ಭಾಗದಲ್ಲಿ ಸ್ಥಾಪಿಸಲಾಗಿರುವ 2 ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳು ಯಾವ ಜಿಲ್ಲೆ ಒಳಗಿದ್ದಾವೆ ಅಂತ ಬಂದಾಗ ಅದು ರಾಯಚೂರು ಜಿಲ್ಲೆ ಒಳಗಿದ್ದಾವೆ. ಬಳ್ಳಾರಿ ಜಿಲ್ಲೆಯಲ್ಲಿರುವ ಅಥವಾ ಬಳ್ಳಾರಿ ಜಿಲ್ಲೆಯಲ್ಲಿ ಈಗ ಹಂಪಿ ಜಿಲ್ಲೆ, ಇದು ವಿಜಯನಗರ ಜಿಲ್ಲೆಯಲ್ಲಿರುವ ಹಂಪಿಯು ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅಂತ ಬಂದಾಗ ಅದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಖ್ವಾಜಾ ಬಂದೇ ನವಾಜ್ ದರ್ಗಾ ಯಾವ ಜಿಲ್ಲೆಯೊಳಗೈತೆ ಅಂದ್ರೆ ಕಲಬುರಗಿ ಜಿಲ್ಲೆ ಒಳಗಿದೆ. ಇನ್ನು ನೆಕ್ಸ್ಟು ನಮ್ಮ ವಿಭಾಗ ಅಂತ ಬಂದಾಗ ಬೆಳಗಾವಿ ವಿಭಾಗ. ಈ ಬೆಳಗಾವಿ ವಿಭಾಗದೊಳಗೂ ಕೂಡ ಎಷ್ಟು ಜಿಲ್ಲೆಗಳಾಗಿದ್ದಾವಪ್ಪ ಅಂತಂದ್ರೆ 7 ಜಿಲ್ಲೆಗಳಿದ್ದಾವೆ. ಬೆಳಗಾವಿ ವಿಭಾಗದೊಳಗೂ ಕೂಡ ಎಷ್ಟು ಜಿಲ್ಲೆಗಳಿದ್ದಾವೆ? 7 ಜಿಲ್ಲೆಗಳಿದ್ದಾವೆ ಅಂತಕ್ಕಂಥದ್ದು. ಒಟ್ಟು
ನಾವು ಬೆಂಗಳೂರು ವಿಭಾಗವನ್ನು ನೋಡಿದರೆ 9 ಜಿಲ್ಲೆಗಳು, ಮೈಸೂರು ವಿಭಾಗವನ್ನು ನೋಡಿದರೆ 8 ಜಿಲ್ಲೆಗಳು, ಆಮೇಲೆ ಕಲಬುರಗಿ ವಿಭಾಗದೊಳಗೆ 7 ಜಿಲ್ಲೆಗಳು, ಮತ್ತು ಅದೇ ಬೆಳಗಾವಿ ವಿಭಾಗದೊಳಗೆ 7 ಜಿಲ್ಲೆಗಳು ಅಂತಕ್ಕಂಥದ್ದು. ಒಟ್ಟು 31 ಜಿಲ್ಲೆಗಳು ಅಂತಕ್ಕಂಥದ್ದು. ಒಟ್ಟು ಎಷ್ಟು ಜಿಲ್ಲೆಗಳು ಅಂತಕ್ಕಂಥದ್ದು? 31 ಜಿಲ್ಲೆಗಳು ಅಂತಕ್ಕಂಥದ್ದನ್ನು ನಾವು ನೋಡ್ಕೊತೀವಿ. ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ರಾಣಿಯ ಹೆಸರೇನು ಅಂತ ಕ್ವಶನ್ ಇದೆ. ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಿರ್ತಕ್ಕಂತಹ ರಾಣಿಯ ಹೆಸರೇನು ಅಂತ ಬಂದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿರ್ತಕ್ಕಂತಹ ಪ್ರಸಿದ್ಧ ಮಹಿಳೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗಬೇಕು. ಹಾವೇರಿ, ಗದಗ್ ಮತ್ತು ಬಾಗಲಕೋಟೆ ಹೊಸ ಜಿಲ್ಲೆಗಳು ಯಾವ ವರ್ಷ ರಚನೆಗೊಂಡವು ಅಂತಕ್ಕಂಥದ್ದನ್ನು ಇಲ್ಲಿದೆ. 1997 ಹಾವೇರಿ, ಗದಗ್ ಮತ್ತು ಬಾಗಲಕೋಟೆ ಹೊಸ ಜಿಲ್ಲೆಗಳು ಯಾವಾಗ ರಚನೆ ಆದವು ಅಂದ್ರೆ 1997 ಇವು ರಚನೆ ಆದವು. ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಈ ಭಾಗದ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಅಥವಾ ಯಾವ ವರ್ಷ ನಡೆಯಿತು ಅಂತ ಕೇಳ್ತಾರೆ. 1924 ಬೆಳಗಾವಿ ವಿಭಾಗದ ಬೆಳಗಾವಿಯಲ್ಲೇ ನಡೆಯಿತು. ಇದು ಗಾಂಧೀಜಿಯವರು ಭಾಗವಹಿಸಿರ್ತಕ್ಕಂಥ ಏಕೈಕ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆದೈತಪ್ಪ ಅಂದ್ರೆ ಅದು ನಮ್ಮ ಬೆಳಗಾವಿ ವಿಭಾಗದ ಬೆಳಗಾವಿಯಲ್ಲಿ 1924 ನಡೆಯಿತು ಅಂತಕ್ಕಂಥದ್ದು. ಬಾದಾಮಿಯು ಯಾವ ಅರಸರ ಮನೆತನದ ರಾಜಧಾನಿ ಆಗಿತ್ತು ಅಂತ ಕ್ವಶನ್ ಇದೆ. ಬಾದಾಮಿಯ ಚಾಲುಕ್ಯರು ಅಂತಕ್ಕಂಥ ಒಂದು ನಮ್ಮ ಕರ್ನಾಟಕವನ್ನು ಆಳಿರ್ತಕ್ಕಂಥ ರಾಜ ಮನೆತನದೊಳಗೆ ಆ ಬಾದಾಮಿ ಅಂತಕ್ಕಂಥದ್ದು ಚಾಲುಕ್ಯರ ರಾಜಧಾನಿ ಆಗಿತ್ತು ಅಂತಕ್ಕಂಥದ್ದು. ಬೆಳಗಾವಿ ವಿಭಾಗದ ಜಿಲ್ಲೆಗಳು ಡ್ಯಾಶ್ ವರ್ಷ ಕರ್ನಾಟಕದಲ್ಲಿ ವಿಲೀನಗೊಂಡವು ಅಂತ ಬಂದಾಗ 1956 ಏನಾಗ್ಬಿಡ್ತಾವೆ ಅಂದ್ರೆ ಕರ್ನಾಟಕದೊಳಗೆ ವಿಲೀನಗೊಳ್ತಾವೆ ಅಂತಕ್ಕಂಥದ್ದು. ಬೆಳಗಾವಿ ವಿಭಾಗದ 2 ಪ್ರಮುಖ ನದಿಗಳ ಹೆಸರನ್ನು ಬರೆಯಿರಿ ಅಂತ ಬಂದಾಗ ಒಂದು ಕೃಷ್ಣ, ಆಮೇಲೆ ಕೃಷ್ಣಾ ನದಿ, ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ತುಂಗಭದ್ರಾ. ಇವು ಏನು ಅಂದ್ರೆ ಬೆಳಗಾವಿ ವಿಭಾಗದೊಳಗಡೆ ಕಂಡು ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ನದಿಗಳು. ಈ ಭಾಗದಲ್ಲಿ ಪ್ರಮುಖ ವನ್ಯ ಮೃಗಧಾಮಗಳನ್ನು ಹೆಸರಿಸಿ ಬಂದಾಗ ಹಂಪಿ ರಾಷ್ಟ್ರೀಯ ಉದ್ಯಾನವನ ಅಥವಾ ದಾಂಡೇಲಿ ಉದ್ಯಾನವನ ಅಂತ ಉತ್ತರ. ಇಳಕಲ್ನಲ್ಲಿ ಯಾವ ಸಂಪನ್ಮೂಲ ದೊರೆಯುತ್ತಿತ್ತು ಅಂದ್ರೆ ಗ್ರಾನೈಟ್. ಗ್ರಾನೈಟ್ ಅಂತಕ್ಕಂಥದ್ದು ಪ್ರಸಿದ್ಧವಾಗಿರ್ತಕ್ಕಂತಹ ಇದು. ಆಮೇಲೆ ಇಳಕಲ್ ಸೀರೆಗೂ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇಳಕಲ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಒಳಗೆ ಬರುತ್ತೆ. ಇಳಕಲ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ? ಬಾಗಲಕೋಟೆ ಜಿಲ್ಲೆ ಒಳಗೆ ಬರುತ್ತೆ. ಅದು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಗ್ರಾನೈಟ್ ಮತ್ತು ಇಳಕಲ್ ಸೀರೆಗಳಿಗೆ ಅದು ಫೇಮಸ್ ಆಗಿರ್ತಕ್ಕಂಥದ್ದು. ನಿತ್ಯ ಹರಿದ್ವರ್ಣ ಕಾಡುಗಳು ಎಂದರೆ ಯಾವುವು ಅಂತ ಕೇಳಿದ್ದಾರೆ. ಉಷ್ಣವಲಯದ ದಟ್ಟವಾದ ಬಹುಹಂತದ ಕಾಡುಗಳನ್ನು ಮತ್ತು ವರ್ಷ ಪೂರ್ತಿ ಹಸಿರಾಗಿರುವ ಕಾಡುಗಳನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರೀತಾರೆ. ಈ ನಿತ್ಯ ಹರಿದ್ವರ್ಣ ಕಾಡುಗಳಂದ್ರೆ ಏನಂದ್ರೆ ಇವು ಉಷ್ಣವಲಯದೊಳಗಿರ್ತಾವೆ, ದಟ್ಟವಾದ ಬಹುಹಂತದ ಕಾಡುಗಳನ್ನು ಹೊಂದಿರ್ತಾವೆ ಮತ್ತು ಇವು ಪ್ರತಿ ವರ್ಷದ 12 ತಿಂಗಳೂ ಕೂಡ ಏನಾಗಿರ್ತಾವೆ ಅಂತಂದ್ರೆ ಹಚ್ಚ ಹಸಿರಾಗಿರ್ತಾವೆ. ಹಾಗಾಗಿ ಇವನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರಿತಾ ಇದ್ದೀವಿ. ಈ ಬೆಳಗಾವಿ ವಿಭಾಗದ ಪ್ರಮುಖ ಜಲಪಾತಗಳನ್ನು ಹೆಸರಿಸಿ ಅಂತ ಬಂದಾಗ ಗೋಕಾಕ್ ಜಲಪಾತ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು, ಮಾಗೋಡು ಜಲಪಾತ ಪ್ರಮುಖವಾಗಿರ್ತಕ್ಕಂಥದ್ದು, ದೇವಮಾಲ ಜಲಪಾತ ಪ್ರಮುಖವಾಗಿರ್ತಕ್ಕಂಥದ್ದು. ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ ಅಂತ ಕ್ವಶನ್ ಇದೆ. ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತೈತಿ ಅಂತಂದ್ರೆ ಅದು ಬಾಗಲಕೋಟೆ ಜಿಲ್ಲೆಯೊಳಗೆ ಕಬ್ಬಿಣದ ಅದಿರು ದೊರೆಯುತ್ತೈತಿ ಅಂತಕ್ಕಂಥದ್ದು. ಬೆಳಗಾವಿ ವಿಭಾಗದ ಜಿಲ್ಲೆಗಳಲ್ಲಿ ಬೆಳೆಯುವ ಪ್ರಮುಖ ಕೃಷಿ ಉತ್ಪನ್ನಗಳು ಯಾವ ಅಂತ ಬಂದಾಗ ಇಲ್ಲಿ ನಮ್ಮದು ಭತ್ತ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಮೆಕ್ಕೆಜೋಳ, ಬೇಳೆಕಾಳು, ಗೋಧಿ, ಶೇಂಗಾ, ಸಜ್ಜೆ, ಮೆಣಸಿನಕಾಯಿ ಇವೆಲ್ಲವೂ ಕೂಡ ನಮ್ಮ ಬೆಳಗಾವಿ ವಿಭಾಗದೊಳಗಡೆ ಕಂಡು ಬರ್ತಕ್ಕಂತಹ ಅಥವಾ ಬೆಳೆಯುವ ಪ್ರಮುಖ ಕೃಷಿ ಉತ್ಪನ್ನಗಳು ಅಂತಕ್ಕಂಥದ್ದು. ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಮೀನುಗಾರಿಕೆಯು ಜನರ ಪ್ರಮುಖ ಉದ್ಯೋಗವಾಗಿದೆ ಅಂತ ಬಂದಾಗ ಅದು ಬೆಳಗಾವಿ ವಿಭಾಗದ ಪ್ರಮುಖ ಯಾವ ವಿಭಾಗದ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯೊಳಗೆ. ಕರಾವಳಿ ಜಿಲ್ಲೆಗಳು ಅಂತ ಬಂದಾಗ ಒಟ್ಟು ಟೋಟಲ್ ಆಗಿ 3 ಕರಾವಳಿ ಜಿಲ್ಲೆಗಳನ್ನಾಗಿ ನೋಡ್ತೀವಿ ನಾವು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ. ಈ ಉಡುಪಿ ಮತ್ತು ದಕ್ಷಿಣ ಕನ್ನಡ ಅಂತಕ್ಕಂಥವು ಮೈಸೂರು ಭಾಗದೊಳಗಡೆ ಕಂಡು ಬರ್ತಕ್ಕಂತಹ 2 ಕರಾವಳಿ ಜಿಲ್ಲೆಗಳಾದರೆ ಉತ್ತರ ಕನ್ನಡ ಅಂತಕ್ಕಂಥದ್ದು ಬೆಳಗಾವಿ ವಿಭಾಗದೊಳಗಡೆ ಕಂಡು ಬರ್ತಕ್ಕಂಥ ಕರಾವಳಿ ಜಿಲ್ಲೆ. ಈ ಕರಾವಳಿ ಜಿಲ್ಲೆಯ ಜನರ ಮುಖ್ಯ ಉದ್ಯೋಗ ಏನಾಗಿತ್ತಪ್ಪ ಅಂತಂದ್ರೆ ಅದು ಮೀನುಗಾರಿಕೆ ಅಂತಕ್ಕಂಥದ್ದು. ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಬೀಜೋತ್ಪಾದನಾ ಕೇಂದ್ರಗಳಿದೆ ಅಂತ ಬಂದಾಗ
ಹಾವೇರಿ ಜಿಲ್ಲೆಯೊಳಗೆ ಬೀಜೋತ್ಪಾದನಾ ಕೇಂದ್ರಗಳಿದ್ದಾವೆ. ಬೆಳಗಾವಿ ವಿಭಾಗದ ಬ್ಯಾಡಗಿಯು ಯಾವ ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ ಅಂದ್ರೆ ಅದು ಮೆಣಸಿನಕಾಯಿ ಕೃಷಿ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಬೆಳಗಾವಿ ವಿಭಾಗದ 3 ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳ ಹೆಸರನ್ನು ಬರೆಯಿರಿ ಅಂತ ಬಂದಾಗ ಒಂದು ದ ರಾ ಬೇಂದ್ರೆ, ವಿಕ್ರು ಗೋಕಾಕ್, ಗಿರೀಶ್ ಕಾರ್ನಾಡ್. ಇವರು ಬೆಳಗಾವಿ ವಿಭಾಗದ 3 ಪ್ರಸಿದ್ಧ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ದ ರಾ ಬೇಂದ್ರೆ, ವಿಕ್ರು ಗೋಕಾಕ್ ಆ್ಯಂಡ್ ಗಿರೀಶ್ ಕಾರ್ನಾಡ್. ಬೆಳಗಾವಿ ವಿಭಾಗದ 3 ಪ್ರಸಿದ್ಧ ಸಂಗೀತಗಾರರು ಅಂತ ಬಂದಾಗ ಭೀಮಸೇನ್ ಜೋಶಿ, ಆಮೇಲೆ ಮಲ್ಲಿಕಾರ್ಜುನ್ ಮನ್ಸೂರ್, ಗಂಗೂಬಾಯಿ ಹಾನಗಲ್. ಇವರು ಸಂಗೀತಗಾರರು, ಬೆಳಗಾವಿ ವಿಭಾಗದೊಳಗಡೆ ಕಂಡು ಬರ್ತಕ್ಕಂಥ ಪ್ರಮುಖ ಸಂಗೀತಗಾರರು ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರ್, ಗಂಗೂಬಾಯಿ ಹಾನಗಲ್. ಬೆಳಗಾವಿ ವಿಭಾಗದ ಪ್ರಸಿದ್ಧ ಅಥವಾ ಬೆಳಗಾವಿ ಪ್ರದೇಶದ 2 ಪ್ರಸಿದ್ಧ ನಾಟಕ ಪ್ರಕಾರಗಳು ಅಂತ ಬಂದಾಗ ಒಂದು ಯಕ್ಷಗಾನ ಅಂತಕ್ಕಂಥದ್ದು, ದೊಡ್ಡಾಟ, ಸಣ್ಣಾಟ, ಶ್ರೀಕೃಷ್ಣ ಪಾರಿಜಾತ. ಇವೆಲ್ಲವೂ ಕೂಡ ನಮ್ಮ ಬೆಳಗಾವಿ ವಿಭಾಗದೊಳಗಡೆ ಕಂಡು ಬರ್ತಕ್ಕಂಥ ಪ್ರಸಿದ್ಧ ನಾಟಕದ ಪ್ರಕಾರಗಳು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಇದೆ ಅಂತಂದ್ರೆ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಅಂತಕ್ಕಂತಹ ಸ್ಥಳದೊಳಗೆ ಅಥವಾ ಹುಬ್ಬಳ್ಳಿಯೊಳಗೆ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಇದೆ. ಲಾ ಯೂನಿವರ್ಸಿಟಿಯಲ್ಲಿ ಐತಪ್ಪ ಅಂತ ಕೇಳ್ತಾರೆ. ಲಾ ಯೂನಿವರ್ಸಿಟಿಯಲ್ಲಿ ಐತೆ ಅಂತಂದ್ರೆ ಕರ್ನಾಟಕ ಲಾ ಯೂನಿವರ್ಸಿಟಿ ಅಂತಂದ್ರೆ ಹುಬ್ಬಳ್ಳಿ ಒಳಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರ ಸ್ಥಾಪಿಸಿರುವ ಆರೋಗ್ಯ ಕೇಂದ್ರಗಳ ಹೆಸರು ಏನಂತ ಕೇಳ್ತಾರೆ. ಈಗ ಇತ್ತೀಚೆಗೆ ಕೂಡ ಇವಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಆರೋಗ್ಯ ಉಪಕೇಂದ್ರ ಅಂತಲೂ ಕರೀತಾರೆ. ಹಾಗಾಗಿ ಸರ್ಕಾರಿ ದವಾಖಾನೆ ಅಂತ ಕರಿತೀವಲ್ಲ, ಅವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಆರೋಗ್ಯ ಉಪಕೇಂದ್ರ. ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಇದೆ ಅಂತ ಕೇಳ್ತಾರೆ. ಬಾಗಲಕೋಟೆ ಜಿಲ್ಲೆಯೊಳಗೆ ತೋಟಗಾರಿಕಾ ವಿಶ್ವವಿದ್ಯಾಲಯವಿದೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯವನ್ನು ಎಲ್ಲಿ ಆರಂಭಿಸ್ತಾ ಇದ್ದಾರೆ? ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುಮ್ಮಟ ನಗರಿಯಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯೊಳಗೆ ಕರ್ನಾಟಕದ ಪ್ರಪ್ರಥಮ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿ ಆರಂಭ ಆಗೈತೆ ಅಂತಂದ್ರೆ ಅದು ವಿಜಯಪುರ ಜಿಲ್ಲೆಯೊಳಗಿದೆ. ಬೆಳಗಾವಿ ವಿಭಾಗದ ಯಾವ ರಾಣಿಯು ಬ್ರಿಟಿಷರ ವಿರುದ್ಧ 1824ರಲ್ಲಿ ಹೋರಾಟವನ್ನು ಮಾಡಿದಳು ಅಂತ ಪ್ರಶ್ನೆ ಅಂತ ಇದ್ದಾಗ ಕಿತ್ತೂರು ರಾಣಿ ಚೆನ್ನಮ್ಮ. ಎಷ್ಟರೊಳಗೆ ಮಾಡ್ತಾಳೆ? 1824ರೊಳಗೆ ಮಾಡ್ತಾಳೆ. ಯಾರ ವಿರುದ್ಧ ಹೋರಾಟವನ್ನು ಮಾಡ್ತಾಳೆ? ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾಳೆ. 3 ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಬಂದಾಗ ಸಿದ್ದಪ್ಪ ಕಂಬಳಿ, ಆಲೂರು ವೆಂಕಟರಾಯ್, ಹರ್ಡೇಕರ್, ಮಂಜಪ್ಪ. ಬೆಳಗಾವಿ ವಿಭಾಗದಲ್ಲಿ ಪತ್ರಿಕೋದ್ಯಮದಲ್ಲಿ ಅಪಾರ ಕಾಣಿಕೆ ನೀಡಿದ 2 ಪ್ರಮುಖರ ಹೆಸರನ್ನು ಅಂತ ತಿಳಿಸಿರಿ ಅಂತ ಬಂದಾಗ ಇಲ್ಲಿ ಪಗು ಹಳಕಟ್ಟಿ, ವಚನ ಸಾಹಿತ್ಯಗಳ ಪಿತಾಮಹ ಅಂತ ಕರಿತೀವಿ. ಪಾಟೀಲ್ ಪುಟ್ಟಪ್ಪ ಮೊಹರೆ, ಹನುಮಂತರಾಯ್ ಅಂತಕ್ಕಂಥವ್ರು. ಇವ್ರು ಏನಂತಂದ್ರೆ ಬೆಳಗಾವಿ ವಿಭಾಗದೊಳಗೆ ಪತ್ರಿಕೋದ್ಯಮದೊಳಗೆ ಅಪಾರವಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಪ್ರಮುಖ ಬರಹಗಾರರು ಅಂತಕ್ಕಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೀಳುವ ಸರಾಸರಿ ಮಳೆಯ ಪ್ರಮಾಣ ಎಷ್ಟು ಅಂತಕ್ಕಂಥದ್ದು ಕೇಳ್ತಾರೆ. ವಾರ್ಷಿಕ 3000 ಮಿಲಿಮೀಟರ್ ಎಷ್ಟು ಬೀಳುತ್ತೆ ಅಲ್ಲಿ ಉತ್ತರ ಕರ್ನಾಟಕದೊಳಗೆ ಅಥವಾ ಉತ್ತರ ಕನ್ನಡದೊಳಗೆ ವಾರ್ಷಿಕ 3000 ಮಿಲಿಮೀಟರ್ ಮಳೆ ಎಲ್ಲಿ ಬೀಳುತ್ತಪ್ಪ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಬೀಳುತ್ತೆ ಸರಾಸರಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಪ್ರಮುಖ ಬಂದರುಗಳು ಅಂತ ಬಂದಾಗ ಒಂದು ಭಟ್ಕಳ ಬಂದರು, ಹೊನ್ನಾವರ ಬಂದರು ಮತ್ತು ಇನ್ನೊಂದು ಕಾರವಾರ ಬಂದರು ಅಂತಕ್ಕಂಥದ್ದು. ಅವೆಲ್ಲ ಉತ್ತರ ಕನ್ನಡ ಜಿಲ್ಲೆಯೊಳಗಡೆ ಇರ್ತಕ್ಕಂಥ ಪ್ರಮುಖ ಬಂದರುಗಳು. ಭಾರತ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪಿಸಿರುವ ನೌಕಾನೆಲೆಗಳು, ಇದು ಇಂಪಾರ್ಟೆಂಟ್ ನೋಡಿ. ಭಾರತ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಿರ್ತಕ್ಕಂತಹ ನೌಕಾನೆಲೆ ಹೆಸರು ಏನಂತ ಕರೀತಾರೆ? ಸೀಬರ್ಡ್ ನೌಕಾನೆಲೆ ಕಾರವಾರದೊಳಗಿದೆ. ಸೀಬರ್ಡ್ ನೌಕಾನೆಲೆ ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವ ನದಿಗಳ ಹೆಸರು ಏನಂದ್ರೆ ಬಂದಾಗ ಅಘನಾಶಿನಿ, ಶರಾವತಿ ಮತ್ತು ಕಾಳಿ. ಇವು ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಹರಿತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನದಿಗಳು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಭಾಷೆಯ ನಂತರ ಅತಿ ಹೆಚ್ಚು ಜನರು ಮಾತನಾಡುವ ಭಾಷೆ ಯಾವುದು ಅಂತ ಬಂದಾಗ ಅದು ಕೊಂಕಣಿ ಭಾಷೆ. ಕನ್ನಡ ಬಿಟ್ಟು ನೆಕ್ಸ್ಟ್ ಯಾವ ಭಾಷೆಯನ್ನು ಹೆಚ್ಚಿಗೆ ಮಾತಾಡ್ತಾರಪ್ಪ ಅಂದ್ರೆ ಉತ್ತರ ಕನ್ನಡದ ಜಿಲ್ಲೆಯ ಜನರು ಅಂತ ಬಂದಾಗ ಅದು ಕೊಂಕಣಿ ಅಂತಕ್ಕಂತಹ ಭಾಷೆಯನ್ನು ಹೆಚ್ಚಿಗೆ ಮಾತಾಡ್ತಾರೆ. ಎಲ್ಲಿ? ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯೊಳಗೆ. ಇನ್ನು ನೆಕ್ಸ್ಟ್ ಏನು ಬರುತ್ತೆ ಅಂದರೆ ದಕ್ಷಿಣ ಭಾರತದ ರಾಜ್ಯ ಮನೆತನಗಳು ಅಂತಕ್ಕಂಥದ್ದು 2ನೇ ಭಾಗ. ಅಂದರೆ ಇಲ್ಲಿ ನಮ್ಮ 6ನೇ ತರಗತಿಯೊಳಗೆ ಈ ಸಾರಿ ಈಗ ಏನು ಮಾಡಿದಾರಪ್ಪ ಅಂತಂದ್ರೆ ಕರ್ನಾಟಕ, ನಮ್ಮ ರಾಜ್ಯ ಕರ್ನಾಟಕ ಅಂತಕ್ಕಂಥದ್ದನ್ನು ಒಟ್ಟು ಒಮ್ಮೆಗೆ ಕೊಟ್ಟಿದ್ದಾರೆ. ಬಟ್ 2018, 19, 17, 16, 17ರೊಳಗೆ ಮೈಸೂರು ವಿಭಾಗ ಮತ್ತು ಬೆಳಗಾವಿ ವಿಭಾಗ ಒಂದು ಅಧ್ಯಾಯದೊಳಗೆ ಕೊಟ್ಟು
ನೆಕ್ಸ್ಟು ನಮ್ಮ ರಾಜ್ಯ ಮುಂದುವರೆದ ಭಾಗ ಅಂತ ಕೊಟ್ಟು 2ನೇ ಭಾಗದೊಳಗೆ ಕೊಟ್ಟಿದ್ದರು. ಹಾಗಾಗಿ ಒಟ್ಟು ನಾವು ಏನು ಮಾಡಿದ್ವಿಪ್ಪ ಅಂತಂದ್ರೆ ಇವತ್ತಿನ ಒಟ್ಟು ನಾವೀಗ 3 ತರಗತಿಯನ್ನು ಹಿಡ್ಕೊಂಡು 1 ಮತ್ತು 2 3 ತರಗತಿಯೊಳಗೆ ಆರಂಭಿಕ ಸಮಾಜವನ್ನು ಮುಗಿಸ್ಕೊಂಡ್ವಿ. ನಮ್ಮ ರಾಜ್ಯ ಕರ್ನಾಟಕ ಅಂತಕ್ಕಂಥದ್ದು ಮುಗಿಸ್ಕೊಂಡ್ವಿ. ಆ ನಮ್ಮ ರಾಜ್ಯ ಕರ್ನಾಟಕದೊಳಗೆ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ ಮತ್ತು ಆಮೇಲೆ ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗ, ಈ 4 ವಿಭಾಗಗಳನ್ನು ಮುಗಿಸ್ಕೊಂಡು ಇವತ್ತಿಗೆ ನಾವು 3 ತರಗತಿಗಳನ್ನು 6ನೇ ತರಗತಿಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳ ಚರ್ಚೆ ಅಂತಕ್ಕಂಥದ್ರೊಳಗೆ 3 ತರಗತಿಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಮುಗಿಸಿದ್ವಿ. ಇನ್ನು ಇದೇ ರೀತಿಯಾಗಿ ಇನ್ನು ಮುಂಬರ್ತಕ್ಕಂಥ ತರಗತಿಗಳು ಇದೇ ರೀತಿಯಾಗಿ ಹೋಗುತ್ತವೆ. 6ನೇ ತರಗತಿ ಮುಗಿದ ತಕ್ಷಣ 7ನೇ ತರಗತಿ ಇರುತ್ತೆ. 7ನೇ ತರಗತಿ ಆದ ತಕ್ಷಣ 8ನೇ ತರಗತಿ, 8, 9, 10 ಈ ರೀತಿಯಾಗಿರ್ತಕ್ಕಂಥ ನನ್ನ ಕಡೆಯಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಮುಂಬರುವಂತಹ TET ಪರೀಕ್ಷೆಗೆ ಮತ್ತು GPSTR ಪರೀಕ್ಷೆಗೆ ಈ ಪ್ರಶ್ನೋತ್ತರಗಳು ಅತ್ಯಂತ ಉಪಯುಕ್ತವಾಗ್ತವೆ ಅಂತ ತಮ್ಮಲ್ಲಿ ಹೇಳ್ತಾ, ನಿಮಗೆ ಇನ್ನೊಂದು ನನ್ನ ಇದರ ಪ್ರಕಾರ ನಾನು ತಿಳ್ಕೊಂಡಿರೋ ಪ್ರಕಾರ ಹೇಳಬೇಕಪ್ಪ ಅಂತಂದ್ರೆ, ಒಳ ಮೀಸಲಾತಿ ಮುಗಿದ ತಕ್ಷಣ, ಒಳ ಮೀಸಲಾತಿ ಅಂತಕ್ಕಂಥದ್ದು ಮುಗಿದ ತಕ್ಷಣ ಸಾಕಷ್ಟು ಹುದ್ದೆಗಳು ಕನ್ಫರ್ಮ್ ಆಗುವಂತಹ ಸಂಭವ ಜಾಸ್ತಿ ಇದೆ. ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ನಿಮ್ಮ ಓದುವುದನ್ನು ಬಿಡಕ್ಕೆ ಹೋಗ್ಬೇಡ್ರಿ, ಕಂಟಿನ್ಯೂ ಮಾಡಿರಿ. ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಹೆದರಿಸ್ಕೊತ ಓದುವುದನ್ನು ಬಿಡಲಾರ್ದೆ ಕಂಟಿನ್ಯೂ ಆಗಿದ್ವಿ ಅಂತಂದ್ರೆ ನಾವು ಖಂಡಿತ ಒಂದಿಲ್ಲ ಒಂದು ದಿನ ಮುಂಬರುವಂತಹ ನೋಟಿಫಿಕೇಷನ್ದೊಳಗೆ ಇನ್ನೂ ಯಾರ್ಯಾರ್ದು TET ಕ್ಲಿಯರ್ ಆಗಿಲ್ಲ ಅವರೆಲ್ಲರೂ ಕೂಡ TET ಕ್ಲಿಯರ್ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹಗಳಿದ್ರೆ ನಿಮ್ಮ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಆಮೇಲೆ ನೆಕ್ಸ್ಟು ಏನಪ್ಪ ಅಂತಂದ್ರೆ TET ಮೊದಲಾಗುತ್ತಾ GPSTR ಮೊದಲಾಗುತ್ತಾ ಅಂತ ಹೇಳ್ತಾ ಇದ್ದಾರೆ. ಬಟ್ TET ಆನ್ಲೈನ್ ಮೂಲಕ ಮಾಡಬೇಕು ಅಂತ ಇಲಾಖೆದವರು ತಯಾರಿಯಲ್ಲಿದ್ದಾರೆ. ಆನ್ಲೈನ್ ಮೂಲಕ ಆಗೋದಾದರೆ ಇನ್ನೂ ಒಂದು ಸ್ವಲ್ಪ ದಿನ ಲೇಟ್ ಆಗುತ್ತೆ. ಯಾಕಂದರೆ ಆನ್ಲೈನ್ ಮೂಲಕ ಅಂತಕ್ಕಂಥದ್ದು ಅಂತಂದರೆ ಅವರು ಮೊದಲಿಗೆ ಕಾಲೇಜುಗಳನ್ನು ಬುಕ್ ಮಾಡ್ಕೋಬೇಕು, ನಂತರ ಅದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಪ್ರೋಸೆಸ್ಸನ್ನು ಅವ್ರು ರೆಡಿ ಮಾಡ್ಕೋಬೇಕು. ನನ್ನ ಪ್ರಕಾರ ಏನಪ್ಪ ಅಂತಂದರೆ TET ಅನ್ನೋದು ಆಫ್ಲೈನ್ ಮೂಲಕ ಇದ್ದರೆ ಒಳ್ಳೆಯದು. ಆದಷ್ಟು ಇದೊಂದು ಸಾರಿ ಸರ್ಕಾರ ನಮ್ಮ ಶಿಕ್ಷಣ ಇಲಾಖೆ ಆಫ್ಲೈನ್ ಮೂಲಕ ಮಾಡಿದರೆ ಭಾಳ ಒಳ್ಳೆಯದು. ಯಾಕಂತಂದರೆ TET ಅಂತಕ್ಕಂಥದ್ದು ಆನ್ಲೈನ್ ಮೂಲಕ ಆಗಿಬಿಟ್ರೆ ಓದ್ಕೊಳ್ಳೋಕ್ಕೆ ಸಮಯನ ಸಿಗಲ್ಲ. ಹಿಂದಿಗೆ ಏನು ಮಾಡಿದರು ಅಂತಂದರೆ, ಇದು ಸೆಂಟ್ರಲ್ TET ಅವರು ಆನ್ಲೈನ್ ಮೂಲಕ TETಯನ್ನು ಸೆಂಟ್ರಲ್ TET ಎಕ್ಸಾಮನ್ನು ನಡೆಸ್ತಾಯಿದ್ರು. 2 ಸಲ ಏನೋ ನಡೆಸಿದರು, 2 ಸಲ ಆನ್ಲೈನ್ ಮೂಲಕ ನಡೆಸಿದ್ರು ಅವರು. ನೆಕ್ಸ್ಟ್ 3ನೇ ಸಲ ಅವರೇ ಏನು ಮಾಡಿಬಿಟ್ರು ಅಂತಂದ್ರೆ ಮತ್ತೆ ಆಫ್ಲೈನ್ ತಂದರು. ಯಾಕಂತಂದರೆ ಹೆಂಗಾಗುತ್ತೆ ಪ್ರಾಬ್ಲಮ್ಮು ಅಂತ ಬಂದಾಗ, ಕೆಲವೊಂದಿಷ್ಟು ನಮ್ಮ ಹಳ್ಳಿಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಆಪ್ರೇಟ್ ಮಾಡೋದು ಬರ್ತಾ ಇರಲ್ಲ. ಎಲ್ಲ ಉತ್ತರ ಗೊತ್ತಿದ್ರೂ ಕೂಡ ಲಾಸ್ಟ್ನೇಗೆ ನಾವು ಸಬ್ಮಿಟ್ ಮಾಡೋದನ್ನು ಬಿಟ್ಟು ಬಂದುಬಿಟ್ವಿ ಅಂತಂದರೆ ಆ ವ್ಯಕ್ತಿ ಅಲ್ಲಿ ಕುಂತು ಬರೆದಿರ್ತಕ್ಕಂಥ ಟೈಮ್ ವೇಸ್ಟ್, ಅವನ ಎನರ್ಜಿ ವೇಸ್ಟ್, ಓದಿರ್ತಕ್ಕಂಥದ್ದು ಎಲ್ಲ ವೇಸ್ಟು. ಇದು ಮೇನ್ ಪಾಯಿಂಟ್. ಆದರೆ ಇನ್ನೊಂದು ಏನಿರುತ್ತೆ ಅಂತಂದರೆ, ನಿಮಗಿಲ್ಲೇ ಹೇಳ್ತಾ ಇರ್ತೀನಿ, ಪ್ಯಾರಾಗ್ರಾಫು ಇಲ್ಲೇ ಮೇಲಿರುತ್ತೆ. ಇದು ಒಂದು ಪ್ಯಾರಾಗ್ರಾಫ್ ಅಂತ ಅಂದ್ಕೊಳ್ಳೋಣ. ಈ ಪ್ಯಾರಾಗ್ರಾಫ್ ಮೇಲಿರುತ್ತೆ. ನಮ್ಮ ಆಫ್ಲೈನ್ ಪೇಪರ್ ಓದೋದೇ ಬೇರೆ, ಆನ್ಲೈನ್ ಪೇಪರ್ ಓದೋದೇ ಬೇರೆ. ಇದನ್ನು ಪೇಜ್ ಈ ರೀತಿಯಾಗಿ ಸ್ಕ್ರೋಲ್ ಮಾಡಬೇಕು, ಓದಬೇಕು, ಪೇಜ್ ಸ್ಕ್ರೋಲ್ ಮಾಡಬೇಕು, ಓದಬೇಕು, ಕ್ವಶನ್ ನೋಡಬೇಕು, ಸ್ಕ್ರೋಲ್ ಮಾಡಬೇಕು, ಓದಬೇಕು, ನೋಡಬೇಕು. ಇಲ್ಲೇ ಏನಾಗ್ಬಿಡುತ್ತೆ, ಕನ್ನಡದೊಳಗೆ 2 ಪ್ಯಾಸೇಜ್ ಇರುತ್ತೆ, ಇಂಗ್ಲೀಷ್ದೊಳಗೆ 2 ಪ್ಯಾಸೇಜ್ ಇರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಆನ್ಲೈನ್ ಅಂತಂದ್ರೆ ಸಾಕಷ್ಟು ತೊಂದರೆಗಳಿದ್ದಾವೆ ಅಂತ ಹೇಳ್ತಾ, ಇವೆಲ್ಲವನ್ನು ಸರ್ಕಾರ ಗಮನದಲ್ಲಿಟ್ಟುಕೊಂಡು, ನಮ್ಮ ಶಾಲಾ ಇಲಾಖೆ ಗಮನದಲ್ಲಿಟ್ಟುಕೊಂಡು ಈ ಆನ್ಲೈನ್ ಅಂತಕ್ಕಂಥ ಪದ್ಧತಿಯನ್ನು ಬಿಟ್ಟು ಕೇಳಿದಾಗೊಮ್ಮೆಲ್ಲ ಆನ್ಲೈನ್ ಅನ್ಕೊತ ಹೋಗ್ತಾರೆ. ಇದನ್ನೆಲ್ಲವನ್ನು ಬಿಟ್ಟು ಆಫ್ಲೈನ್ ಮಾಡಿ, ಇದೊಂದು ಸಾರಿ ಆಫ್ಲೈನ್ TET ಮಾಡಿ ಮತ್ತು GPT ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿ ಮುಗಿಸುತ್ತೇನೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ನನ್ನ 250 ಸ್ನೇಹಿತರಿಗೆ ಟೀಚಿಂಗ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ವತಿಯಿಂದ ತಮ್ಮೆಲ್ಲರಿಗೂ ನಾನು
ಸದಾ ಚಿರಋಣಿ ಆಗಿರ್ತೀನಿ. ಇದೇ ರೀತಿಯಾಗಿರ್ತಕ್ಕಂತಹ ಈ ನಿಮ್ಮ ಟೀಚಿಂಗ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್.